ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 6 ತಿಂಗಳ ನಂತರದ ಮತ್ತು 2 ವರ್ಷದೊಳಗಿನ ಮಕ್ಕಳ ರಾಗಿ ಸರಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ ರಾಗಿ ಸರಿ ಮಾಡಲು ಯಾವ್ಯಾವ ಪದಾರ್ಥಗಳು ಬೇಕಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ರಾಗಿ, ಕಡಲೆಕಾಳು, ಉದ್ದಿನಬೇಳೆ, ಹೆಸರುಕಾಳು. ನಾನಿಲ್ಲಿ ಹೆಸರುಕಾಳನ್ನ ಮೊಳಕೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ, ಕಡಲೆ ಬೀಜ ಮತ್ತು ಬಾದಾಮಿ, ಗೋಡಂಬಿ, ಅಕ್ಕಿ ಮತ್ತು ಒಣ ಖರ್ಜೂರ. ಇದನ್ನೆಲ್ಲ ತೆಗೆದಿಟ್ಕೊಂಡ ನಂತರ ಹೇಗೆ ಪೌಡ್ರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಈ ಎಲ್ಲ ಪದಾರ್ಥಗಳನ್ನ ನಾನು ಮೊದಲಿಗೆ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ನಾನು ಮಾರ್ನಿಂಗ್ 8 ಗಂಟೆಯಿಂದ 10 ಗಂಟೆ ಒಳಗಡೆ ಬರುವಂಥ ಎಳೆ ಬಿಸಿಲಿನಲ್ಲಿ ಒಣಗಿಸಿಟ್ಟಿರೋದು. ನೆಕ್ಸ್ಟ್ ಇದನ್ನೆಲ್ಲ ಒಣಗಿಸಿದಾದ್ಮೇಲೆ ಈ ಎಲ್ಲ ಪದಾರ್ಥಗಳನ್ನ ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲನೂ ಸಪ್ರೇಟಾಗಿ ಬಿಸಿ ಮಾಡ್ಕೊತಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿಡಿ. ಮತ್ತು ಆದಷ್ಟು ಹೊರಗಡೆಯಿಂದ ಸಿಗೋ ಸಿರ್ಲಕ್ಸ್ನ ತಿನ್ನಿಸೋದನ್ನು ಅವಾಯ್ಡ್ ಮಾಡಿ, ಮನೆಯಲ್ಲಿರೋ ಪದಾರ್ಥಗಳನ್ನೇ ಉಪಯೋಗಿಸಿ ಮಾಡಿದಂಥ ಫುಡ್ಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಗೇನ್ ಕೂಡ ಆಗ್ತಾರೆ. ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ಮತ್ತು ವೆಯ್ಟ್ ಗೇನ್ ಕೂಡ ಆಗಿದ್ದಾಳೆ. ನಾನು ನನ್ನ ಮಗಳಿಗೆ 6 ಮಂತ್ ಕಂಟಿನ್ಯೂ ಅಲ್ಲೇ ನಾನು ಇದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವೇನಾದರೂ 6 ಮಂತ್ ರನ್ನಿಂಗಲ್ಲಿದ್ದರೆ ನೀವು ಡಾಕ್ಟರ್ ಸಲಹೆನ ಪಡ್ಕೊಂಡು ನೀವು ಕೊಡ್ಬೋದು. ನಾನು ಮೊದಲು ಫಸ್ಟ್ ಟೈಮ್ ನನ್ನ ಮಗಳಿಗೆ ನಾನು ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡೆ ನಾನು ಫುಡ್ನ ಕೊಟ್ಟೆ. ನೆಕ್ಸ್ಟ್ ಇದನ್ನೆಲ್ಲ ಬಿಸಿ ಮಾಡ್ಕೊಂಡ ನಂತರ ನಾನಿಲ್ಲಿ 2 ಕಪ್ ರಾಗಿಗೆ 1 ಕಪ್ ಅಕ್ಕಿನ ತಗೋತಾ ಇದ್ದೀನಿ. ಅದೇ ಅಳತೆಯಲ್ಲಿ 4 ಕಪ್ ರಾಗಿಗೆ 2 ಕಪ್ ಅಕ್ಕಿನ ತಗೋತಾ ಇದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಕಪ್ಪು ಕಡಲೆಕಾಳು, 1 ಕಪ್ಪು ಉದ್ದಿನಬೇಳೆ ಮತ್ತು ತೊಗರಿ ಬೇಳೆನ ನಾನು ಮಿಕ್ಸ್ ಮಾಡಿ 1 ಕಪ್ ತಗೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪು ಕೆಂಪು ಬೇಳೆ ಮತ್ತು ಮೊಳಕೆ ಕಟ್ಟಿರುವಂಥ ಹೆಸರು ಕಾಳನ್ನು ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪು ಬಾದಾಮಿ ಮತ್ತು ಗೋಡಂಬಿ ಹಾಗೆ ಅರ್ಧ ಕಪ್ಪು ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನಾನು ಇದಕ್ಕೆ 4 ರಿಂದ 5 ಒಣ ಖರ್ಜೂರನ ಆ್ಯಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೀವು ಪೌಡರ್ನ ಮನೆಯಲ್ಲೇ ಮಿಕ್ಸಿಯಲ್ಲಿ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನಾನು ಮಿಲ್ಗೆ ಹಾಕ್ಸ್ತೀನಿ ಅಂತ ಹೇಳಿದ್ರೆ ಮಿಲ್ಗೆ ಬೇಕಾದರೂ ಹಾಕ್ಸ್ಬೋದು. ನಾನಿಲ್ಲಿ ಮಿಲ್ಲಿಗೆ ಹಾಕ್ಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಪೌಡರ್ ಮಾಡ್ಕೊಂಡಾದಮೇಲೆ ನಾವು ಬಟ್ಟೆಯಲ್ಲಿ ಜಾಡಿಸಿಟ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಒಂದು ಬಟ್ಟೆನ ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಪೌಡರ್ನ ಹಾಕಿ ಜಾಲಿಸಿ ಇಟ್ಕೋಬೇಕು. ಯಾಕಂದರೆ ಇದು ಸ್ಮೂತಾಗಿರುತ್ತೆ. ಈಗ ಬಟ್ಟೆಲಿ ಜಾಡಿಸ್ತಾರೆ ತುಂಬ ಸ್ಮೂತಾಗಿ ಬರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ನೋಡಿ, ಇವಾಗ ಈ ಥರ ಆಗಿದೆ. ಆದಷ್ಟು ಮಿಲ್ಲಿಗೆ ಹಾಕ್ಸ್ಬೇಕಾದ್ರೆ ತುಂಬ ಸ್ಮೂತಾಗಿ ಮಾಡಿಸ್ಕೊಳ್ಳಿ, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಮೂತಾಗಿದೆ ಅಂತ. ನೆಕ್ಸ್ಟ್ ನಾವು ಯಾವ ಥರ ಪ್ರಿಪೇರ್ ಮಾಡೋದು ನೋಡೋಣ. ಒಂದು ಬೌಲ್ಗೆ ನಾನು 1 ಲೋಟ ನೀರು ಹಾಗೆ 1 ಸ್ಪೂನ್ ರಾಗಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಗಂಟಾಗಿ ಸಿಗಲ್ಲ. ಮೊದಲೇ ಈ ಥರ ಮಾಡಿಟ್ಕೊಂಡ್ರೆ ಸ್ವಲ್ಪನೂ ಗಂಟಿರಲ್ಲ. ನೆಕ್ಸ್ಟ್ ನಾವು ಒಂದು ಪಾತ್ರೆಗೆ 1 ಲೋಟ ನೀರು ಹಾಕಿ ಅದು ಕುದಿದ ನಂತರ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಪೌಡರ್ ಮಿಕ್ಸ್ನ ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಕೈ ಬಿಡದೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ.
ಸ್ವಲ್ಪನೂ ಕೈ ಬಿಡದೆ ಅದು ರೆಡಿ ಆಗೋವರೆಗೂ ಪೂರ್ತಿ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಅದು ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಲೇಯರ್ ಫಾರ್ಮಿಗೆ ಬರುತ್ತೆ. ಅದು ಲೇಯರ್ ಥರ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ನನ್ನ ಮಗಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಿದ್ದಾಳೆ. ಹಾಗೆ 1 ಮಂತಲ್ಲಿ 1 kg ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗಿದ್ದಾಳೆ. ಆದಷ್ಟು ಹೊರಗಡೆ ಫುಡ್ನಂತೂ ಇಂಟ್ರೊಡ್ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ನಾನಂತೂ ಒಂದು ಸರಿನೂ ಹೊರಗಡೆ ಫುಡ್ನ ನನ್ನ ಮಗಳಿಗೆ ನಾನು ಕೊಟ್ಟೇ ಇಲ್ಲ. ಮೊದಲನೇ ಸಾರಿ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ರಾಗಿ ಸರಿ. ಮನೆಯಲ್ಲೇ ಮಾಡಿದಂಥ ರಾಗಿ ಸರಿ ನಾನು 6 ತಿಂಗಳು ರನ್ನಿಂಗಲ್ಲೇ ನಾನು ಕೊಡೋಕ್ಕೆ ಶುರು ಮಾಡಿದೆ. ನೀವು ಕೂಡ 6 ತಿಂಗಳಲ್ಲೇ ಕೊಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಫಸ್ಟ್ ಟೈಮ್ ನೀವು ಫುಡ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಮತ್ತು ಸ್ಟಾರ್ಟಿಂಗ್ ನೀವು ಮಕ್ಕಳಿಗೆ ಫುಡ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸ್ವಲ್ಪನೇ ಇಂದನೇ ಸ್ಟಾರ್ಟ್ ಮಾಡಿ. ನಾನು ನನ್ನ ಮಗಳಿಗೆ 1 ಸ್ಪೂನಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ಕೊಡಬೇಕಾದ್ರೆ 1 ಸ್ಪೂನಿಂದನೇ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಅವರು ಚೆನ್ನಾಗಿ ತಿಂತಾರೆ ಅಂತ ಹೇಳಿದ್ರೆ ಸ್ವಲ್ಪ 2 ಸ್ಪೂನ್ 3 ಸ್ಪೂನ್ ಆ ಥರ ದಿನ ಕೊಡ್ಬೋದು. ನಾನು ನನ್ನ ಮಗಳಿಗೆ ದಿನಕ್ಕೆ 2 ಸರಿ ಕೊಡ್ತಿದ್ದೀನಿ. ಮಾರ್ನಿಂಗ್ 1 ಸರಿ ಮತ್ತು ಈವ್ನಿಂಗ್ 1 ಸರಿ. ಇವಾಗ ಇದು ಲೇಯರ್ ಫಾರ್ಮಿಗೆ ಬಂದಿದೆ. ಇವಾಗ ಇದು ರೆಡಿಯಾಗಿದೆ. ನಾವು ಬೌಲ್ಗೆ ಹಾಕೊಳ್ಳೋಣ. ನೋಡಿ, ಇದು ಇವಾಗ ಈ ಥರ ರೆಡಿಯಾಗಿದೆ. ಒಂದು ಸ್ಮಾಲ್ ಗಂಟು ಕೂಡ ಇದರಲ್ಲಿಲ್ಲ. ಒಂದು ಸಣ್ಣ ಗಂಟು ಇಲ್ಲದೆ ಇರೋ ಥರ ಇದು ರೆಡಿಯಾಗಿದೆ. ಇವಾಗಿದು ತಣ್ಣಗಾದ್ಮೇಲೆ ನೀವು ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು. ಥ್ಯಾಂಕ್ ಯು.